ಇಂದು ಮಹಾಶಿವರಾತ್ರಿ. ನೀವೆಲ್ಲ ಮಹಾಶಿವರಾತ್ರಿ ದಿನ ಏನೇನು ಮಾಡ್ತೀರಾ? ನಾವು ನಮ್ಮ ಮನೆಯಲ್ಲಿ ಈಶ್ವರನಿಗೆ ಪೂಜೆ ಮಾಡ್ತೀವಿ, ಬಿಲ್ವಪತ್ರೆಗಳನ್ನು ಅರ್ಪಿಸ್ತೀವಿ, ಅಭಿಷೇಕ ಮಾಡ್ತೀವಿ, ಅಲಂಕಾರ ಮಾಡ್ತೀವಿ. ಹಾಗೆ ಕೆಲವರು ಉಪವಾಸ ಮಾಡ್ತಾರೆ, ಕೆಲವರು ಫಲಹಾರ ತಗೊಳ್ತಾರೆ, ಜಾಗರಣೆ ಮಾಡ್ತಾರೆ, ಸಂಜೆ ಮೇಲೆ ಮತ್ತೆ ಪೂಜೆ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ಇದೆಲ್ಲ ಪ್ರತೀತಿಗಳಿದೆ. ನೀವೆಲ್ಲ ಏನು ಮಾಡ್ತೀರಾ ಹೇಳಿ ಆಯಿತಾ? ಶಿವರಾತ್ರಿ ದಿನ ಅಂತಂದರೆ ಎಷ್ಟೊಂದು ಕಥೆಗಳನ್ನು ಕೇಳ್ಪಡ್ತೀವಿ. ಅದಕ್ಕೆ ಯಾಕೆ ಶಿವರಾತ್ರಿನ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ. ಇದು ಅಂಧಕಾರವನ್ನು ನಾಶಪಡಿಸಿ ಒಂದು ಜ್ಞಾನದ ಸಂಕೇತವಾಗಿರುವಂಥ ದಿನ ಅಂತ ಹೇಳ್ತಾರೆ. ಹಾಗೆ ಈಶ್ವರ ಪಾರ್ವತಿಯ ಮದುವೆ ದಿನ ಅಂತ ಹೇಳ್ತಾರೆ. ಆಮೇಲೆ ಈಶ್ವರ ಆನಂದ ತಾಂಡವ ನೃತ್ಯ ಆಡಿದ ರಾತ್ರಿ ಅಂತ ಹೇಳ್ತಾರೆ. ಹಾಗೆ ಶಿವ ಜ್ಯೋತಿರ್ಲಿಂಗ ಸ್ವರೂಪವನ್ನು ತಾಳಿದ ದಿನ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಯಾವುದೂ ಆದಿ ಅಂತ್ಯ ಇಲ್ಲದೆ ಇರುವಂತಹ ಬೆಳಕಿನ ಅಷ್ಟು ದೊಡ್ಡ ಒಂದು ಸ್ವರೂಪನ ಈಶ್ವರ ತಾಳ್ತಾನಂತೆ. ಇದೆಲ್ಲ ಕಥೆಗಳಿದೆ, ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಇವನ್ನೆಲ್ಲ ನಾವು ವಿವರಿಸಿ ಹೇಳೋಣ ಅಲ್ವಾ? ನೀವೆಲ್ಲ ಶಿವರಾತ್ರಿನ ಹೇಗೆ ಆಚರಿಸಿದ್ರಿ ಅಂತ ತಿಳಿಸಿ.